ದಲಿತರಿಗೆ ಹೇರ್ ಕಟ್ ಮಾಡುವುದಿಲ್ಲ. ರಿಬ್ಬನ್ಪಲ್ಲಿ ಗ್ರಾಮದಲ್ಲಿ ಪೊಲೀಸರ ಸಮ್ಮುಖದಲ್ಲಿ ಏನ್ ನಡೆಯಿತು? ಸೈಡಂ ತಾಲೂಕಿನ ಗಡಿ ಭಾಗ ಗ್ರಾಮವಾದ ರಿಬ್ಬನ್ಪಲ್ಲಿ ಗ್ರಾಮದಲ್ಲಿ ದಲಿತ ಸಮುದಾಯದವರಿಗೆ ಹೇರ್ ಕಟ್ ಮಾಡುವುದಿಲ್ಲ ಎಂದು ಅಂಗಡಿ ಮಾಲೀಕ ದಲಿತ ಯುವಕರಿಗೆ ಅವಮಾನಿಸಿದ್ರು. ರವಿವಾರ ಸಂಜೆ ಗ್ರಾಮದ ದಲಿತ ಯುವಕ ಅಶೋಕ್ ಎಂಬಾತನು ಊರಿನ ಅಂಗಡಿಯೊಳಗೆ ಹೇರ್ ಕಟ್ ಮಾಡಲು ಹೋಗಿದ್ದ. ಆದರೆ ಅಂಗಡಿ ಮಾಲೀಕ ನಾಗೇಶ್ ನಮ್ಮೂರಿನ ದಲಿತ ಯುವಕರಿಗೆ ಹೇರ್ ಕಟ್ ಮಾಡುವುದಿಲ್ಲ, ಬೇರೆ ಊರಿನವರಿಗೆ ಮಾಡಲು ಸಿದ್ಧ ಎಂದು ಹೇಳಿದರು. ಈ ಮಾತನ್ನ ಕೇಳಿದ ಯುವಕ ರೊಚ್ಚಿಗೆದ್ದು ವಾದ ಮಾಡಿದ. ತದನಂತರ ಸೋಮವಾರ ಬೆಳಗ್ಗೆ ರಿಬ್ಬನ್ಪಲ್ಲಿಯಲ್ಲಿ ಹಿರಿಯರ ಸಮ್ಮುಖದಲ್ಲಿ ಪಂಚಾಯಿತಿ ನಡೆಯಿತು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಕಾರ್ಯಾಧ್ಯಕ್ಷರಾದ ಸಾಬಪ್ಪ ಅಬ್ಬಗಳ್ ಇವರು ತರಾಟೆಗೆ ತೆಗೆದುಕೊಂಡು ತದನಂತರ 112ಗೆ ಕರೆ ಮಾಡಿದರು. ವಿಷಯ ತಿಳಿದ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆಯನ್ನ ಗಮನಿಸಿ ಚರ್ಚಿಸಿದ್ರು. ಅನೇಕ ವಾದ ವಿವಾದದ ನಡೆದ ನಂತರ ಪೊಲೀಸರ ಸಮ್ಮುಖದಲ್ಲಿ ಅಂಗಡಿ ಮಾಲೀಕನಿಗೆ ತಿಳಿ ಹೇಳಿದರು. ಮಾದಿಗ ಸಮಾಜ ಯುವಕರು ಮತ್ತು ಮುಖಂಡರು ಘಟನೆಗೆ ಸಂಬಂಧಿಸಿದಂತೆ ಎಫ್ಐಆರ್ ಮಾಡಲು ಹೊರಟಿದ್ರು. ಅಂಗಡಿ ಮಾಲೀಕ ಕ್ಷಮೆ ಕೇಳಿ ಇನ್ನು ಮುಂದೆ ಇಂತಹ ಸಮಸ್ಯೆ ಆಗಲಾರದ ಹಾಗೆ ನೋಡಿಕೊಳ್ಳುವೆ, ಅದಕ್ಕಾಗಿ ಪೊಲೀಸರ ಸಮ್ಮುಖದಲ್ಲಿ ನಿಮ್ಮ ಸಮಾಜದವರಿಗೆ ಹೇರ್ ಕಟ್ ಮಾಡಿ ನನ್ನ ತಪ್ಪನ್ನ ಸರಿಪಡಿಸಿಕೊಳ್ಳುವೆನು ಎಂದು ಕೇಳಿಕೊಂಡಾಗ ಸಮಾಧಾನಗೊಂಡ ದಲಿತ ಸಮುದಾಯದವರು ಪೊಲೀಸರ ಸಮ್ಮುಖದಲ್ಲಿ ಹೇರ್ ಕಟ್ ಮಾಡಿಸಿಕೊಂಡು ಎಲ್ಲರೂ ಸಮಾನರು ಎಂಬ ಭಾವನೆಯನ್ನ ಸೃಷ್ಟಿಸಿದ್ರು. ಘಟನೆಗೆ ಸಂಬಂಧಿಸಿದಂತೆ ಮುಧೋಳ ಪೊಲೀಸ್ ಠಾಣೆ ಪಿಎಸ್ಐ ದೌಲತ್ ಎನ್ಕೆ ಅವರ ಮಾರ್ಗದರ್ಶನದಲ್ಲಿ 112ಗೆ ಸಹಯೋಗದಲ್ಲಿ ಸಮಸ್ಯೆ ಬಗೆಹರಿಸಲಾಯಿತು. ಇನ್ನು ಮುಂದೆ ಇಂತಹ ಘಟನೆ ಆಗಬಾರದು ಎಂದು ಎಚ್ಚರಿಕೆ ನೀಡಿದರು. ನಮ್ಮ ಸಮುದಾಯಕ್ಕೆ ಧಕ್ಕೆ ಮಾಡಿದರೆ ನಾವು ಸುಮ್ಮನೆ ಬಿಡುವುದಿಲ್ಲ. ಇವತ್ತು ನೀವು ಕ್ಷಮೆ ಕೇಳುತ್ತೀರಿ ಎಂದು ನಿಮಗೆ ಬದಲಾಗುವ ಒಂದು ಅವಕಾಶ ಕೊಡುತ್ತಿದ್ದೇವೆ. ಇನ್ನು ಮುಂದೆ ಇಂತಹ ಘಟನೆ ಕಂಡುಬಂದಲ್ಲಿ ನಿಮ್ಮ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ನಾವು ಯಾವತ್ತೂ ಸಿದ್ಧರಿರುತ್ತೇವೆ ಎಂದು ತಾಲೂಕು ಮಾದಿಗ ಸಮಾಜದ ಅಧ್ಯಕ್ಷರಾದ ಮಾರುತಿ ಕೊಂಡಗಲ್ ಹೇಳಿದರು. ನಾವು ವ್ಯಾಪಾರ ಸ್ಥಿತಿಯಲ್ಲಿ ಅಂಗಡಿ ರಸ್ತೆಗೆ ಇದೆ ಅಂದ್ರೆ ಒಬ್ಬ ಭಿಕ್ಷುಕ ಬಂದರೂ ಸಹ ಅವನಿಂದ ಹಣ ಪಡೆದು ಕೆಲಸ ಮಾಡಿಕೊಡುವ ಜ್ಞಾನ ನಮ್ಮಲ್ಲಿ ಇರಬೇಕು. ನಮ್ಮ ಸಮಾಜದ ಬಾಂಧವರು ಇನ್ನು ಮುಂದೆ ಇಂತಹ ಘಟನೆಗೆ ಕೈ ಹಾಕಬಾರದು. ತನ್ನ ವ್ಯಾಪಾರವನ್ನ ವೃದ್ಧಿಸಿಕೊಂಡು ಎಲ್ಲರೊಂದಿಗೆ ಬೇರೆತುಕೊಂಡು ಹೋಗಬೇಕು ಎಂದು ಎಚ್ಚರಿಕೆ ನೀಡುತ್ತಿರುವ ಎಂದು ತಾಲೂಕು ಹಡಪದ ಸಮಾಜದ ಪ್ರಧಾನ ಕಾರ್ಯದರ್ಶಿ ಅಂಬರೀಶ್ ಉಡುಗಿ ಹೇಳಿದರು. ಕಾಂಗ್ರೆಪಲ್ ಅವ್ರಿಗೆ ಕಸರಪಲ್ ಅವ್ರಿಗೆ ಎಲ್ಲರೂ ಎಸ್ ಸಿ ಅವ್ರಿಗೆ ಮಾಡ್ತಾರ, ನಮ್ಮೂರು ಎಸ್ ಸಿದವ್ರಿಗೆ ಮಾಡಲ್ಲ. ಮತ್ತೆ ಇವ್ರಿಗೆ ಕೂನಾನು ಅವರು ಅದು ಯಾಕ್ರಿ ಸರ್? ಒಂದು ಮುಂಜಾನೆ ಬರ್ರಿ ಮಾಡ್ತಾರ ಹೇಳಿದೆವು. ರಾತ್ರಿ ಏನು ಗುಡಿದ ಹ್ಯಾಂಗ್ ಮಾಡ್ತೀವಿ ಹ್ಯಾಂಗ್ ಮಾಡ್ತೀವಿ ಸರ್ 4 ದಿನ ಹೋಗಿದ್ರಿ ಸರ್ ಕಂಟಿನ್ಯೂ ಸರ್. 4 ದಿನ ಮುಂದಿನ 4 ದಿನ ಹೋಗಿದ್ರೆ ಏನಂತಾರೆ ಗೊತ್ತಾಗ ಸರ್? ಮಾತಾಡಿ ಮಾಡ್ತೀನಿ, ಯಾವಾಗ ಮಾತಾಡ್ತೀವಿ ಇವಾಗ ಮಾಡ್ತೀವಿ. ರಾತ್ರಿ ಬಂದು ಯಾಕೆ ಇಲ್ಲ ಬನ್ನಿ ಬೆಳಿ ಕಟಿಂಗ್ ಮಾಡಲ್ಲ ನಾನು, ಅದ್ರ ಸಲುವಾಗಿ ಒಂದೊಂದು ಫೋನ್ ಹಾಕಿದೆ ಬಂದು ಮಾಡಲ್ಲ. ಕಟಿಂಗ್ ಮಾಡ್ಕೊಂಡಿರಿ ಸರ್, ಈಗ ಮಾಡ್ಕೊಂಡು ಈ ರೀತಿ ಮತ್ತೆ ಇದೇ ರೀತಿ ಆಗಬಾರ್ದು ಅಂತ ಇದೇ ರೀತಿ ಆಗಿದ್ರೆ ನಾವು ಮುಂದಿನ ಕ್ರಮ ಏನದ ಆ ಕ್ರಮ ಕೈಗೊಳ್ತೀವಿ. ರಿಬ್ಬನ್ಪಲ್ಲಿ ಇದು ಮತ್ತೆ ಕಟಿಂಗ್ ಮಾಡಲ್ಲ ಅಂತಂದಿರಂತಲ್ಲ, ಯಾರು ಅಂದರು? ಯಾರು ಅಂದರು? ಈಗ ಅದಕ್ಕೆ ಇದು ಎಲ್ಲ ಕಟಿಂಗ್ ಮಾಡ್ಲಾಕತ್ತೀರಿ? ಎಲ್ಲರೂ ಮಾಡ್ಲತ್ತೀರಿ. ಎನಿ ಟೈಮ್ ಯಾರ್ಯಾಗ ಬರ್ಲಕ್ಕ ಮಾಡ್ತೀರಿ. ನಿಮ್ಮ ತಂದೆಯವ್ರಿ ಇವರು? ಹೆಸರೇನ್ರಿ? ನಾಗೇಶ್. ನಿಮ್ಮ ಇನ್ನೊಬ್ಬ ಮಗ ಇಲ್ಲನಾ? ಅವ ಮಾಡಲ್ಲಂದ್ರೆ ಬ್ಯೂರೋ ರಿಪೋರ್ಟ್ ವೆಂಕಟಪ್ಪ ಕೆಸುಗಾಲ್, ಭಾರತ ವೈಭವ ನ್ಯೂಸ್, ಸೇಡಂ.
Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Vaibhav Daily Newspaper, BV News 5 Channel, and BV Fast Web News from all the talukas of Karnataka, Goa, and Maharashtra. If interested, send your resume to 9019229369.